ಮಾದಿಗರ ವಿರುದ್ಧ ಸರ್ಕಾರ ಮಾಡಿರುವಂಥ ಕುತಂತ್ರ, ಮಾದಿಗರ ವಿರುದ್ಧ ಎಚ್.ಸಿ. ಮಾದೇವಪ್ಪ ಮತ್ತು ತಂಡ ಮಾಡ್ತಾ ಇರುವಂಥ ಕುತಂತ್ರದ ವಿರುದ್ಧ ಬಹಳ ದೊಡ್ಡ ಧ್ವನಿಯನ್ನು ತೆಗಿತಾ ಇದ್ದೀವಿ. ಮತ್ತು ಈ ಪ್ರತಿಭಟನೆಯಲ್ಲಿ ಏನು ಅನಿರ್ದಿಷ್ಟಾವಧಿ ಅಲ್ಲಿಂದ ಪ್ರಾರಂಭ ಆಗುತ್ತೆ, ಅಲ್ಲಿ ಇನಾಗ್ರೇಟ್ ಆಗುತ್ತೆ, ಅಲ್ಲಿಂದ ಮೂವ್ ಆಗ್ತೀವಿ ನಾವು. ಎಲ್ಲಿಗೆ ಹೋಗ್ತೀವಿ ಅಂತಂದರೆ, ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತೀವಿ, ಎಚ್.ಸಿ. ಮಾದೇವಪ್ಪನವ್ರ ಮನೆಗೆ ಹೋಗ್ತೀವಿ, ಮತ್ತು ಕಾನೂನು ಸಚಿವರು ಕ್ಷೇತ್ರ ಗದಗ್ನಲ್ಲಿ ಅಲ್ಲಿಗೆ ಹೋಗ್ತೀವಿ. ಹೋಗಿ ಸುಮ್ಮನೆ ಏನೋ ಮನವಿ ಪತ್ರ ಕೊಟ್ಟು ನೀವು ನ್ಯಾಯ ಕೊಡಿ ಅಂತ ಕೇಳಿ ಬರೋದಲ್ಲ. ಇದೊಂದು ಸೀರಿಯಸ್ ವಾರ್ನಿಂಗ್. ಕಳೆದ ಸಾರಿ ಹೇಳಿದ್ವಿ ನಾವು, ನ್ಯಾಯ ಸಿಗುವವರೆಗೂ ಹೋರಾಟವನ್ನು ನಿಲ್ಲಿಸೋದಿಲ್ಲ, ಕೊನೆಗೆ ಹೋರಾಟ ಸಾಧ್ಯ ಇಲ್ಲ ಅಂದರೆ ಪ್ರಾಣ ತ್ಯಾಗ ಮಾಡಿ ಬರ್ತೀವಿ ಅಂತ. ಈ ಸಾರಿ ನಾವು ಗಟ್ಟಿ ನಿರ್ಧಾರ ಮಾಡಿದ್ದೀವಿ. ಇಡೀ ನಮ್ಮ ಹೋರಾಟಗಾರರ ತಂಡ ಈ ಸಮಾವೇಶದ ವೇದಿಕೆ ಮೇಲೆ ನಾವು ಆಗ್ರಹಿಸಿ ಮುಂದಕ್ಕೆ ಹೋಗ್ತೀವಿ. ವೇದಿಕೆ ಮೇಲೆ ಹೇಳ್ತೀವಿ, ಈ AKADAA ಸಮಸ್ಯೆಗಳನ್ನ ಬಗೆಹರಿಸಿ ನಮಗೆ ನ್ಯಾಯವನ್ನು ಕೊಡುವಂತಹ ತೀರ್ಮಾನವನ್ನು ಸಮಾವೇಶ ಮುಗಿದ ನಂತರ ನೆಕ್ಸ್ಟ್ ಡೇನೆ ಮಾಡದೆ ಹೋದರೆ ನಾವು ಸಿದ್ದರಾಮಯ್ಯನವರ ಮನೆ ಮುಂದೆ ಪ್ರಾಣ ತ್ಯಾಗಕ್ಕೆ ಮುಂದಾಗ್ತಾ ಇದ್ದೀವಿ. ಎಚ್.ಸಿ. ಮಾದೇವಪ್ಪನವರ ಮನೆ ಮುಂದೆ ಕೂಡ ಈ ಒಂದು ದುರಂತ ಸಂಭವಿಸ್ತದೆ. ಇದರಲ್ಲಿ ಏನು ಮತ್ತೆ ಯೋಚನೆಗಳಿಲ್ಲ, ಇದು ಆಗೋದೆ. ಕಾನೂನು ಇಲಾಖೆ ಸಚಿವ H.K. ಪಾಟೀಲ್ ಇದ್ದಾರೆ, ಅವರ ಮನೆ ಮುಂದೆ ಕೂಡ ಇದೆ. ತಂಡವಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ, ಒಟ್ಟೊಟ್ಟಿಗೆ ಹೋಗೋದು.